ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 6ನೇ ತರಗತಿ ದ್ವಿತೀಯ ಭಾಷೆ ಇಂಗ್ಲೀಷ್ನ 2ನೇ ಗದ್ಯ ದ ಸ್ಕಾಲರ್ಸ್ ಮದರ್ ಟಂಗ್ ಮತ್ತು 2ನೇ ಪದ್ಯ ಸಿಂಪತಿ ಇವೆರಡನ್ನ ಸೇರಿ 20 ಅಂಕಗಳ ಎಲ್ ಬಿ ಟೆಸ್ಟ್ ಪೇಪರನ್ನು ನೋಡೋಣ. 6th ಸ್ಟ್ಯಾಂಡರ್ಡ್ದಲ್ಲಿ ಎಲ್ಲ ವಿಷಯಗಳಲ್ಲಿ ಎಲ್ ಬಿಗಳನ್ನು ನಮ್ಮಲ್ಲಿ ಅವೈಲೇಬಲ್ ಮಾಡ್ತಾರೆ. ಸೊ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡ್ಬೋದು. ಸೊ ನೋಡೋಣ ಈ ಒಂದು ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತ. ಸೊ ಕ್ವಶನ್ ಪೇಪರ್ ಡಿಸೈನಲ್ಲಿ ನಾಲೆಜ್ಗೆ 30% ಕೊಟ್ಟಿದ್ದೀವಿ, ಕಾಂಪ್ರಿಹೆನ್ಷನ್ಗೆ 20, ಅಪ್ಲಿಕೇಶನ್ಗೆ 20, ಎಕ್ಸ್ಪ್ರೆಷನ್ ಆರ್ ಕ್ರಿಯೇಟಿವಿಟಿಗೆ 20. ಬ್ಲೂ ಪ್ರಿಂಟ್ ಬೇಸ್ಡ್ ಆನ್ ಡಿಫಿಕಲ್ಟಿ ಲೆವೆಲ್ಗೆ ಈಸಿ 30, ಅವರೇಜ್ 50, ಡಿಫಿಕಲ್ಟ್ 20, ಓವರಾಲ್ 100% ಇದೆ. ಯೂನಿಟ್ ವೈಸ್ ಮಾರ್ಕ್ ಡಿಸ್ಟ್ರಿಬ್ಯೂಷನ್ ನೋಡೋದಾದರೆ ದ ಸ್ಕಾಲರ್ಸ್ ಮದರ್ ಟಂಗ್ಗೆ 1 ಅಂಕದ 2, 2 ಅಂಕದ 2, 3 ಅಂಕದ 1, 6 ಪ್ರಶ್ನೆ 10 ಅಂಕ. ಸಿಂಪತಿಗೆ 1 ಅಂಕದ 3, 2 ಅಂಕದ 2, 3 ಮಾರ್ಕರ್ 1 ಇದ್ದಾವೆ. ಟೋಟಲ್ 6 ಕ್ವಶನ್ 10 ಮಾರ್ಕ್ ಇದೆ. ಟೋಟಲಿ ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಕೊಟ್ಟಿರ್ತಕ್ಕಂಥದ್ದು 1 ಅಂಕದ 6 ಪ್ರಶ್ನೆಗಳು, 2 ಅಂಕದ 4 ಪ್ರಶ್ನೆಗಳು, 3 ಅಂಕದ 2 ಪ್ರಶ್ನೆಗಳು, ಒಟ್ಟು 12 ಪ್ರಶ್ನೆಗಳಿದ್ದಾವೆ. ಸೊ ಟೋಟಲಿ ಆಗಿರ್ತಕ್ಕಂಥದ್ದು 20 ಅಂಕ ಇರ್ತಕ್ಕಂಥದ್ದು. ಇನ್ನು ಪ್ರಶ್ನೆ ಪತ್ರಿಕೆಯ ಉತ್ತರ ಪುಟವನ್ನೇ ನಾನು ನಿಮ್ಗೆ ಏನು ಮಾಡ್ತೀನಿ ಅಂತಂದರೆ ಶೇರ್ ಮಾಡ್ತೀನಿ. ಇದು ಪ್ರಶ್ನೆ ಪತ್ರಿಕೆ ಬರ್ತದೆ. ಸೊ ಪ್ರಶ್ನೆ ಪತ್ರಿಕೆ ನಂತರ ಇರ್ತಕ್ಕಂಥದ್ದೇ ಕೀ ಆನ್ಸರ್ಸ್ ಪೇಜ್. ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ LBA 2026-27 ದ ಸ್ಕಾಲರ್ಸ್ ಮದರ್ ಟಂಗ್ ಸಿಂಪತಿ ಕ್ಲಾಸ್ 6 ಸಬ್ಜೆಕ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಮಾರ್ಕ್ 20. ಸೊ ಟೈಮ್ ಬಂದುಬಿಟ್ಟು 40 ಮಿನಿಟ್ಸ್ ಕೊಡ್ತಾರೆ. ಫಸ್ಟ್ ಮೇನ್ಸಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದಾವೆ. 2 ಪ್ರಶ್ನೆಗಳು, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ಮೊದಲ ಪ್ರಶ್ನೆ, ವಾಟ್ ವಾಸ್ ಪಂಡಿತಾಸ್ ಮದರ್ ಟಂಗ್ ಅಂತ ಇತ್ತು. ಎ ತಮಿಳ್, ಬಿ ಕನ್ನಡ, ಸಿ ತೆಲುಗು, ಡಿ ಇಂಗ್ಲೀಷ್. ಸೊ ದ ಸರಿಯಾದ ಉತ್ತರ ಆಪ್ಷನ್ ಸಿ ತೆಲುಗು ಈಸ್ ದ ರೈಟ್ ಆನ್ಸರ್. ಸೆಕೆಂಡ್ ಒನ್, ಹೌ ಡಸ್ ದ ರಿಚ್ ಮ್ಯಾನ್ ಟೈಫಿಕಲಿ ಲಿವ್ ಅಂತ ಕೇಳಿದ್ದಾರೆ. ಎ ಇನ್ ಪೋವರ್ಟಿ, ಬಿ ಇನ್ ಲಕ್ಸರಿ, ಸಿ ಇನ್ ಸಿಂಪ್ಲಿಸಿಟಿ, ಡಿ ಇನ್ ಹಾರ್ಡ್ಶಿಪ್. ಸರಿಯಾದ ಉತ್ತರ ಇನ್ ಲಕ್ಸರಿ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಮೇನ್ಸ್ಗೆ ಬರೋಣ. ಡೂ ಆಸ್ ಡೈರೆಕ್ಟೆಡ್ ಅಂತ ಇದೆ. ಸೊ ಟೋಟಲಿ ಅದರಲ್ಲಿ 2 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ಥರ್ಡ್ ಇತ್ತು ಯೂಸ್ ದ ಪ್ರೇಸ್ ಮದರ್ ಟಂಗ್ ಅಂತ ಕೇಳಿದ್ದಾರೆ. ಸೊ ಇದನ್ನು ನಿಮ್ಮ ಓನ್ ಸೆಂಟೆನ್ಸಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಯೂಸ್ ಮಾಡಬೇಕು. ಮೈ ಮದರ್ ಟಂಗ್ ಈಸ್ ಕನ್ನಡ ಅಂತ ಇದೆ. ಇಟ್ ಮೀನ್ಸ್ ಮಾತೃಭಾಷೆ ಅಂತ ಅದರ ಅರ್ಥ. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಸುಟೇಬಲ್ ಆರ್ಟಿಕಲ್ ಕೇಳಿದ್ದಾರೆ. ಡ್ಯಾಶ್ ತಾಜ್ ಮಹಲ್ ಈಸ್ ಸಿಚುವೇಟೆಡ್ ಆನ್ ದ ಬ್ಲ್ಯಾಂಕ್ಸ್ ಆಫ್ ದ ರಿವರ್ ಯಮುನಾ ಅಂತ ಇದೆ. ಸೊ ಕರೆಕ್ಟಾಗಿರ್ತಕ್ಕಂಥ ಆರ್ಟಿಕಲ್ ಏನಾಗ್ತದೆ ಅಲ್ಲಿ ದ ಅಂತ ಬರೀಬೇಕು. ಸೊ ದ ತಾಜ್ ಮಹಲ್ ಈಸ್ ಸಿಚುವೇಟೆಡ್ ಆನ್ ದ ಬ್ಲ್ಯಾಂಕ್ಸ್ ಆಫ್ ದ ರಿವರ್ ಯಮುನಾ ಅಂತ ಬರೆದ್ರೆ ಸಾಕು. ಇನ್ನು 1 ಮಾರ್ಕರ್ದು 2 ಪ್ರಶ್ನೆಗಳಿದ್ದಾವೆ. ಪ್ರತಿ ಪ್ರಶ್ನೆಗೆ 1 ಅಂಕ. 2 ಪ್ರಶ್ನೆ 2 ಅಂಕ. ಪ್ರಶ್ನೆ ಇತ್ತು ಫಿಫ್ತ್, ವಾಟ್ ಡಸ್ ದ ಸ್ಪೀಕರ್ ವ್ಯಾಲ್ಯೂ ಮೋರ್ ದ್ಯಾನ್ ಗೋಲ್ಡ್ ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ದ ಸ್ಪೀಕರ್ ವ್ಯಾಲ್ಯೂ ಹೀವನ್ಲಿ ಸಿಂಪತಿ ದ್ಯಾನ್ ಗೋಲ್ಡ್ ಈಸ್ ದ ರೈಟ್ ಆನ್ಸರ್. ಸಿಕ್ಸ್ತ್ ಒನ್, ಹೌ ಡಸ್ ದ ಪೋಯಟ್ ರಿಪೇ ದ ಪರ್ಸನ್ಸ್ ಕೈಂಡ್ನೆಸ್. ಆನ್ಸರ್ ಈಸ್ ದ ಪೋಯಟ್ ರಿಪೇ ದ ಪರ್ಸನ್ಸ್ ಕೈಂಡ್ನೆಸ್ ವಿತ್ ಥ್ಯಾಂಕ್ಸ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಅಂತ ಬರೆದ್ರೆ ಸಾಕು. ಮುಂದಿನ ಒಂದು ಭಾಗ 2 ಅಂಕದ ಪ್ರಶ್ನೆಗಳಿದ್ದಾವೆ. 2ರಿಂದ 3 ವಾಕ್ಯದಲ್ಲಿ ಉತ್ತರಗಳನ್ನು ಕೊಡಬೇಕು. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ. 4 ಪ್ರಶ್ನೆ 8 ಅಂಕ. ಪ್ರಶ್ನೆ 7, ವಾಟ್ ಡಿಡ್ ದ ಪಂಡಿತ ಚಾಲೆಂಜ್ ದ ಕೋರ್ಟ್ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ ದ ಪಂಡಿತ್ ಚಾಲೆಂಜ್ ದ ಕೋರ್ಟ್ ಟು ಫೈಂಡ್ ಔಟ್ ಹೀಸ್ ಅ ಮದರ್ ಟಂಗ್. ಹಿ ಆಲ್ಸೋ ಸ್ಟೇಟೆಡ್ ದ್ಯಾಟ್ ಹಿ ನ್ಯೂ ಮೆನಿ ಲ್ಯಾಂಗ್ವೇಜಸ್ ಆ್ಯಂಡ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಫೈಂಡ್ ಇಟ್ ಅಂತ ಬರೆದ್ರೆ ಸಾಕು. 8th ಕ್ವಶನ್, ವಾಟ್ ಡಿಡ್ ದ ಸ್ಕಾಲರ್ ಟೆಲ್ ದ ಕಿಂಗ್ ಆ್ಯಂಡ್ ದ ಕರ್ಟರೀಸ್. Answer is he told the king that he was a master of many languages and could speak many languages fluently. ಇನ್ನು 9ನೇ ಪ್ರಶ್ನೆ ಇತ್ತು, ಡಿಸ್ಕ್ರೈಬ್ ದ ಪೋಯಟ್ಸ್ ಫೀಲಿಂಗ್ಸ್ ಟುವರ್ಡ್ಸ್ ದ ಪರ್ಸನ್ ಹೂ ಶೋಡ್ ಸಿಂಪತಿ. ಆನ್ಸರ್, ದ ಪೋಯಟ್ ಫೀಲ್ಸ್ ಡೀಪ್ಲಿ ಗ್ರೇಟ್ಫುಲ್ ಆ್ಯಂಡ್ ಅಪ್ರಿಸಿಯೇಟಿವ್ ಟುವರ್ಡ್ಸ್ ದ ಪರ್ಸನ್ ಹೂ ಶೋಡ್ ಸಿಂಪತಿ. ದ ಪೋಯಟ್ ವ್ಯಾಲ್ಯೂಸ್ ಕೈಂಡ್ನೆಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಮೋರ್ ದೆನ್ ಮಟೀರಿಯಲ್ ವೆಲ್ತ್ ಅಂತ ಬರೆದ್ರೆ ಸಾಕು. ಇನ್ನು 10th ಕ್ವಶನ್ ಇತ್ತು, how does the poem highlight the importance of sympathy and kindness. Answer, the poem highlights the importance of sympathy and kindness by contrasting it with material wealth. The poet emphasizes that sympathy is more valuable than gold, showing that kindness and understanding are essential human qualities ಅಂತ ಇತ್ತು. ಇನ್ನು ನೆಕ್ಸ್ಟ್ ಏನಿದೆ ಅಂತಂದರೆ 3 ಮಾರ್ಕರ್ ಇದ್ದಾವೆ. ಒಂದು RC ಕೊಟ್ಟಿದ್ದೀವಿ. ಐ ಓ ಮಾಸ್ಟ್ರಿ ಓವರ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಅಂತ ಕೇಳಿದ್ದಾರೆ. So who is the speaker? The Pandita.
ಹೂ ವಾಸ್ ದ ಕಿಂಗ್ ಇನ್ ದ ಕೋರ್ಟ್ ಡ್ಯೂರಿಂಗ್ ಹೀಸ್ ವಿಸಿಟ್ ಅಂತ ಕೇಳಿದ್ದಾರೆ, ಕಿಂಗ್ ಅಕ್ಬರ. ವೈ ಡಿಡ್ ದ ಸ್ಪೀಕರ್ ಸೇ ಸೊ ಕೇಳಿದ್ದಾರೆ. ಇನ್ ಆರ್ಡರ್ ಟು ಚಾಲೆಂಜ್ ದ ಕೋರ್ಟ್ ಅಬೌಟ್ ಹೀಸ್ ಮಾಸ್ಟ್ರಿ ಓವರ್ ಲ್ಯಾಂಗ್ವೇಜಸ್ ಅಂತ ಬರೆದ್ರೆ ಸಾಕು. ಇನ್ನು 3 ಮಾರ್ಕರ್ಗೆ ಲಾಸ್ಟ್ ಇತ್ತು 12ನೇ ಪ್ರಶ್ನೆ, ಕೋಟ್ ಫ್ರಮ್ ಮೆಮರಿ. ಪದಭಾಗವನ್ನು ಪೂರ್ಣ ಮಾಡಬೇಕಿತ್ತು. ಐ ಲೇ ಇಂದಿಂದ ಹಿಡಿದು ಕೈಂಡ್ಲಿ ವರ್ಡ್ವರೆಗೆ. ಆನ್ಸರ್: I lay in sorrow, deep depressed, my grief a proud man heard. His looks were cold, he gave me gold, ಬಟ್ ನಾಟ್ ಅ ಕೈಂಡ್ಲಿ ವರ್ಲ್ಡ್ ಅಂತ ಇತ್ತು. ಸೊ ಇಷ್ಟು ಬರೆದ್ರೆ ನಿಮಗೆ 3 ಅಂಕ ಇತ್ತು. ಯಾರಿಗೆ PDF ಬೇಕನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.